ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 47ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಅಂದ್ರೆ, ನನ್ನಲ್ಲಿ ಮನಸ್ಸನ್ನು ಲೀನ ಮಾಡಿ ಶ್ರದ್ಧೆಯಿಂದ ನನ್ನನ್ನು ಭಜನೆ ಮಾಡುವವನೇ ಯೋಗಿಗಳಲ್ಲಿ ಶ್ರೇಷ್ಠನೆಂದು ನಾನು ತಿಳಿಯುತ್ತೇನೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಭಗವಂತನಲ್ಲಿ ಮನಸ್ಸನ್ನು ಲೀನ ಮಾಡುವುದು ಎಂದರೆ ಅವನಲ್ಲಿಯೇ ಮನಸ್ಸನ್ನು ಅದ್ದಿರುವುದು, ಅವನಲ್ಲಿಯೇ ಮನಸ್ಸನ್ನು ಮುಳುಗಿಸಿರುವುದು. ನಾವೊಂದು ಬಟ್ಟೆಯನ್ನ ನೀರಿನಲ್ಲಿ ಅದ್ದಿದರೆ ಅದು ನೀರನ್ನು ಹೇಗೆ ಹೀರಿಕೊಳ್ಳುವುದೋ ಹಾಗೆ ಭಕ್ತನ ಮನಸ್ಸು ಭಗವಂತನನ್ನ ಹೀರಿಕೊಳ್ಳುತ್ತದೆ. ಅದನ್ನ ಹಿಂಡಿದರೆ ಮೂಲೆ ಮೂಲೆಯಲ್ಲಿ ನೀರು ತೊಟ್ಟಿಕ್ಕುವಂತೆ ಯೋಗಿಯ ಮನಸ್ಸಿನಿಂದ ದೇವರೇ ತೊಟ್ಟಿಕ್ಕುತ್ತಾನೆ. ಚೆಂಬನ್ನು ನೀರಿನಲ್ಲಿ ಅದ್ದಿದರೆ ಅದರ ಒಳಗೆ ಮತ್ತು ಹೊರಗೆ ಎಲ್ಲ ನೀರು ಹೇಗೆ ಆವರಿಸಿಕೊಂಡಿರುವುದೋ ಅದರಂತೆಯೇ ಮನಸ್ಸು ಭಗವಂತನಲ್ಲಿ ಮುಳುಗಿರುತ್ತದೆ. ಅವನು ಶ್ರದ್ಧೆಯಿಂದ ಭಗವಂತನನ್ನ ಭಜಿಸ್ತಾನೆ. ಅವನು ಭಗವಂತನನ್ನ ಚಿಂತಿಸ್ತಾನೆ. ಬರೀ ಯಾಂತ್ರಿಕವಾಗಿ ಅಲ್ಲ, ನೀರಸವಾಗಿಯೂ ಅಲ್ಲ, ಬದಲಿಗೆ ಭಕ್ತಿಯಿಂದ ಅವನನ್ನು ಚಿಂತಿಸುತ್ತಾನೆ. ಪ್ರಪಂಚದಲ್ಲಿ ಅವನೇ ಸರ್ವಶ್ರೇಷ್ಠವಾದ ಸತ್ಯ ಎಂಬ ಶ್ರದ್ಧೆ ಇದೆ. ಅವನನ್ನು ಬಿಟ್ಟರೆ ಈ ಬೃಹತ್ ಜಗತ್ತಿಗಾಗಲಿ ಜೀವರಾಶಿಗಳಿಗಾಗಲಿ ಯಾವ ಬೆಲೆಯೂ ಇಲ್ಲ. ಅದೆಲ್ಲ ಬರೀ ಸೊನ್ನೆಯಾಗುತ್ತದೆ. ಆ ಸೊನ್ನೆಗೆ ಬೆಲೆ ಬರುವಂತೆ ಮಾಡುತ್ತದೆ ಅದರ ಹಿಂದೆ ಇರುವ ಈ ಒಂದು ಭಗವಂತ. ಅವನೇ ಪವಿತ್ರತಮ ವಸ್ತು, ಕಾರುಣ್ಯ ನಿಧಿ. ಅವನಲ್ಲಿ ಶರಣಾದವರನ್ನ ಕೈ ಬಿಡದೆ ಸಂರಕ್ಷಿಸುವವನು ಎಂಬ ಭಾವನೆಗಳನ್ನ ಶ್ರದ್ಧೆ ಎಂಬ ಮಾತಿನಲ್ಲಿ ಹುದುಗಿಸಿರ್ತಾನೆ. ಯಾವ ಯೋಗಿಯ ಹೃದಯದಲ್ಲಿ ಈ ಭಾವನೆಗಳೆಲ್ಲ ತುಂಬಿ ತುಳುಕುತ್ತಿದೆಯೋ ಅವನು ಯಾವುದೋ ಲೌಕಿಕ ಕಾಮನೆಯನ್ನ ಇಟ್ಟುಕೊಂಡು ತಪಸ್ಸು ಮಾಡುವವನಿಗಿಂತ, ಅನುಷ್ಠಾನದಲ್ಲಿ ಬಳಸದೆ ಬರೀ ಸ್ಮೃತಿಯ ಪೆಟ್ಟಿಗೆಯಲ್ಲಿ ಜ್ಞಾನವನ್ನ ಕೂಡಿಟ್ಟುಕೊಂಡಿರುವವನಿಗಿಂತ, ಪ್ರಪಂಚದ ಆಸೆ ಆಕಾಂಕ್ಷೆಗಳಿಂದ ಪ್ರೇರಿತವಾದ ಕರ್ಮವನ್ನು ಮಾಡುವವನಿಗಿಂತ ಶ್ರೇಷ್ಠ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಾಗಾಗಿಯೇ ಶ್ರೀಕೃಷ್ಣ ಅರ್ಜುನನಿಗೆ ನೀನು ಅಂತಹ ಯೋಗಿಯಾಗು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾವುದು ಶ್ರೇಷ್ಠವೋ ಅದನ್ನು ಪಡೆಯಲಿ ಅರ್ಜುನ ಅಂತ ಹೇಳಿ ಕೃಷ್ಣನ್ಗೂ ಕೂಡ ಒಂದು ಆಶಯ. ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಬೇರೆ ಎಲ್ಲ ಸಾಧಕರಿಗಿಂತ ಯೋಗಿಯು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಹೇಳಿದ್ದಾಯಿತು. ಆದರೆ ಈಗ ಈ ಶ್ಲೋಕದಲ್ಲಿ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಯಾರು ಎಂಬುದನ್ನು ತೋರಿಸಲಾಗಿದೆ. ಧ್ಯಾನವನ್ನು ಆರಂಭಿಸುವಾಗ ಮನಸ್ಸಿನ ವೃತ್ತಿಗಳನ್ನು ನಿಲ್ಲಿಸುವುದು ಮೊದಲನೆಯ ಹಂತ. ಮನಸ್ಸಿನ ವೃತ್ತಿಗಳನ್ನು ನಿಲ್ಲಿಸಬೇಕಾದ್ರೆ ಅದಕ್ಕೆ ಧ್ಯಾನ ಮಾಡಲು ಒಂದು ವಿಷಯ ಬೇಕು. ಈ ಧ್ಯಾನದಲ್ಲಿಯೂ ಕೂಡ ನಾನಾ ರೀತಿಗಳಿವೆ. ಓಂಕಾರದ ಮೇಲಿನ ಧ್ಯಾನ, ಅಥವಾ ಬೀಜ ಮಂತ್ರಗಳ ಮೇಲಿನ ಧ್ಯಾನ, ಅಥವಾ ಯಾವುದೇ ಒಂದು ಇಷ್ಟ ದೇವತೆಯ ರೂಪವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮಾಡುವಂಥ ಧ್ಯಾನ, ಅಥವಾ ಗುರುಗಳನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮಾಡುವಂಥ ಧ್ಯಾನ, ಕುಂಡಲಿನಿ ಧ್ಯಾನ, ಪಂಚಮಹಾಭೂತಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತಾದಂಥ ಧ್ಯಾನ, ಅಥವಾ ಶಾಸ್ತ್ರದ ಮಹಾವಾಕ್ಯಗಳ ಕುರಿತಾದಂಥ ಧ್ಯಾನ, ಹೀಗೆ ನಾನಾ ರೀತಿಯ ಧ್ಯಾನಗಳಿವೆ.
ಇಲ್ಲಿ ಭಗವಂತನು ಇವರಲ್ಲಿ ಅತ್ಯಂತ ಶ್ರೇಷ್ಠನು ಯಾರು ಎಂಬುದನ್ನ ಹೇಳ್ತಾ ಇದ್ದಾನೆ. ಈ ಒಂದು ಕೊನೆಯ ಅಧ್ಯಾಯದ ಕೊನೆಯ ಶ್ಲೋಕ ಇದು. ಈ ಅಧ್ಯಾಯದ ಈ ಕೊನೆಯ ಶ್ಲೋಕದಲ್ಲಿ ಪರಮಾತ್ಮನು ಯಾವ ಯೋಗಿಯು ತನ್ನ ಮನಸ್ಸು ಬುದ್ಧಿಯನ್ನ ಆತ್ಮನಲ್ಲಿಯೇ ನೆಲೆಗೊಳಿಸಿರುತ್ತಾನೋ ಮತ್ತು ಆತ್ಮನನ್ನೇ ಶ್ರದ್ಧೆಯಿಂದ ಭಜಿಸುತ್ತಾನೋ ಅಂತಹವನೇ ಪರಮಯೋಗಿ ಎಂದು ಘೋಷಿಸುತ್ತಾನೆ. ಈ ಶ್ಲೋಕ ಅತ್ಯಂತ ಅರ್ಥಗರ್ಭಿತವಾಗಿರುವಂಥದ್ದು. ಈ ಶ್ಲೋಕದ ಮೇಲೆ ಪುಟಗಳಷ್ಟು ಭಾಷ್ಯವನ್ನ ನಾವು ಬರೆಯಬಹುದು. ಯಾಕೆಂದ್ರೆ ಇಡೀ ಯೋಗಶಾಸ್ತ್ರದ ಸಾರ ಈ ಶ್ಲೋಕದಲ್ಲಿದೆ. ಆದುದರಿಂದಲೇ ಮುಂದಿನ ಇಡೀ ಅಧ್ಯಾಯವನ್ನೇ ಈ ಒಂದು ಶ್ಲೋಕವನ್ನ ವಿವರಿಸುವುದಕ್ಕಾಗಿ ಕೃಷ್ಣ ಉಪಯೋಗಿಸಿರುವಂಥದ್ದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ ಗಮನಿಸಬಹುದು. ಈ ಕೊನೆಯ ಶ್ಲೋಕದ ಮೂಲಕ ನಾವು ಏನ್ ತಿಳಿಯಬಹುದು ಅಂತಂದ್ರೆ, ಧ್ಯಾನದ ಮುಖ್ಯ ಉದ್ದೇಶವು ಮನಸ್ಸನ್ನು ಏಕಾಗ್ರಗೊಳಿಸುವುದರಲ್ಲಿ ಮಾತ್ರವಲ್ಲದೆ ಅದನ್ನ ಆತ್ಮನಲ್ಲೇ ನೆಲೆಗೊಳಿಸುವುದು ಕೂಡ ಆಗಿದೆ. ಈ ಮನಸ್ಸು ಆತ್ಮನಲ್ಲಿ ನೆಲೆಗೊಳ್ಳಬೇಕಾದ್ರೆ ಅದು ಶ್ರದ್ಧೆಯಿಂದ ಆತ್ಮನನ್ನೇ ಭಜಿಸಬೇಕು. ಅಂತಹ ಯೋಗಿಯು ನನಗೆ ಬಹಳ ಪ್ರಿಯನಾದವನು ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಭಜನೆ ಅನ್ನುವಂತಹ ಶಬ್ದಕ್ಕೆ ಬಹಳ ಆಳವಾದ ಅರ್ಥವಿದೆ. ಆದರೆ ಇಂದು ಈ ಶಬ್ದವನ್ನ ತಪ್ಪಾಗಿ ತಿಳಿದಿರುವಂಥವರೇ ಜಾಸ್ತಿ. ಬಾಹ್ಯ ಆಡಂಬರಕ್ಕಾಗಿ ಮಾಡುವಂತಹ ಪೂಜಾ ವಿಧಿಗಳನ್ನ ಭಜನೆ ಅಂತ ಹೇಳಿ ಜನ ತಿಳಿದಿದ್ದಾರೆ. ನಾನಾ ವಾದ್ಯ ಸಂಗೀತಗಳ ಜೊತೆಗೆ ಯಾವೊಂದು ಭಾವನೆ ಇಲ್ಲದೆ, ಏನೊಂದು ಅರ್ಥವಿಲ್ಲದೆ ಸುಮ್ಮನೆ ಕಿರುಚಿಕೊಳ್ಳುವುದನ್ನ ಭಜನೆ ಎಂದು ತಿಳಿದವರೂ ಕೂಡ ಇದ್ದಾರೆ. ಇದರಿಂದ ಏನ್ ಪ್ರಯೋಜನ ಎಂಬುದು ಅವರಿಗೆ ಗೊತ್ತಿಲ್ಲ. ವೇದಾಂತದ ಪ್ರಕಾರ ಭಜನೆ ಎಂದರೆ ಅಹಂಕಾರವು ತನ್ನ ತನವನ್ನು ಬಿಟ್ಟು ಆತ್ಮನಲ್ಲಿ ನೆಲೆ ನಿಲ್ಲುವುದು ಎಂದು ಅರ್ಥ. ಇದು ಅತ್ಯಂತ ಶ್ರೇಷ್ಠವಾದ ಸಾಧನೆ. ಈ ಸಾಧನೆಯ ಮೂಲಕ ಜೀವವು ಮನಸ್ಸು ಮತ್ತು ಬುದ್ಧಿಯ ಎಲ್ಲೆಯನ್ನು ದಾಟಿ ಆತ್ಮನಲ್ಲಿಯೇ ವಿಶ್ರಮಿಸುತ್ತದೆ. ಇಂತಹವನನ್ನು ಅತ್ಯಂತ ಶ್ರೇಷ್ಠ ಯೋಗಿ ಎಂದು ಇಲ್ಲಿ ಹೇಳಿದೆ. ಅಂತಹ ವ್ಯಕ್ತಿಯು ತನ್ನ ಅನಾತ್ಮ ಸಂಬಂಧಗಳನ್ನ ಕಡಿದು ಹಾಕಿಕೊಂಡು ಅಖಂಡ ಸಚ್ಚಿದಾತ್ಮನೇ ನಾನು ಎಂಬ ಜ್ಞಾನದಲ್ಲಿ ನಿಷ್ಠೆಯನ್ನು ಪಡೆಯುತ್ತಾನೆ. ಇಂಥದ್ದೇ ವೇದಾಂತದ ಸಾಧಕರಿಗೆ ನಾವು ತಿಳಿದುಕೊಳ್ಬೇಕಾಗಿರುವಂಥ ವಿಷಯ. ಆದರೂ ಕೂಡ ಪರಮಾತ್ಮನೇ ಈ ವಿಷಯವನ್ನ ಈ ಶ್ಲೋಕದಲ್ಲಿ ತನ್ನ ದಿವ್ಯವಾಣಿಯ ಮೂಲಕ ದೃಢಪಡಿಸ್ತಾ ಇದ್ದಾನೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಧ್ಯಾನ ಯೋಗೋ ನಾಮ ಷಷ್ಠೋಧ್ಯಾಯಃ. ಓಂ ತತ್ಸತ್. ಇಲ್ಲಿಗೆ ಶ್ರೀಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವಂತಹ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡಂತಹ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಧ್ಯಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ ಎಂಬ 6ನೆಯ ಅಧ್ಯಾಯವು ಸಂಪನ್ನಗೊಂಡಿದೆ. ಇನ್ನು ಮುಂದಿನ ದಿನಗಳ ಮೂಲಕ 7ನೇ ಅಧ್ಯಾಯವನ್ನ ನಾವು ಗಮನಿಸೋಣ. ಅದನ್ನ ಜ್ಞಾನ ವಿಜ್ಞಾನ ಯೋಗ ಅಂತಲೂ ಕೂಡ ಹೇಳ್ತಾರೆ. ಈ ಅಧ್ಯಾಯಕ್ಕೆ ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗ ಎಂಬುದು ಹೆಸರು. ನಮ್ಮ ಪ್ರಸ್ಥಾನತ್ರಯಗಳಲ್ಲಿ ಎಲ್ಲೂ ಕೂಡ ಈ 6ನೇ ಅಧ್ಯಾಯದಲ್ಲಿ ವಿವರಿಸಿದಷ್ಟು ಧ್ಯಾನದ ಬಗೆಗಿನ ವಿವರಣೆ ಕಂಡುಬರುವುದಿಲ್ಲ. ಇಲ್ಲಿ ಧ್ಯಾನ ಮಾಡುವ ರೀತಿಯನ್ನ ಕ್ರಮಬದ್ಧವಾಗಿ ವಿವರಿಸಿದ್ದಾರೆ. ಏನೇನೆಲ್ಲ ತೊಂದರೆಗಳನ್ನ ನಾವು ಈ ಧ್ಯಾನ ಮಾಡುವಾಗ ಒದಗಬಹುದು ಅನ್ನುವುದನ್ನ ಕೂಡ ಕೃಷ್ಣ ಇಲ್ಲಿ ತಿಳಿಸಿದ್ದಾನೆ. ಧ್ಯಾನಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಧಕರಿಗೆ ಈ ಒಂದು ಅಧ್ಯಾಯ ಒಂದು ಪರಿಪೂರ್ಣವಾದಂಥ ಮಾಹಿತಿಯ ಆಗರ. ಹಾಗಾಗಿ ಧ್ಯಾನವನ್ನ ಅಭ್ಯಸಿಸಬೇಕು ಅಂತಂದ್ರೆ ನಾವು ಈ ಅಧ್ಯಾಯವನ್ನೇ ಅಭ್ಯಸಿಸಬೇಕು. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಅವಸರದ ನಡೆಯಿಂದ ದಿಕ್ಕುದೆಸೆ ತಬ್ಬಿಬ್ಬು, ಅವಸರದ ನಡೆಯಿಂದ ದಿಕ್ಕುದೆಸೆ ತಬ್ಬಿಬ್ಬು, ತಾಳುಮೆಯ ದಿಕ್ಸೂಚಿ ದಿನಚರ್ಯೆಯಲ್ಲಿ ಆಮೆ ಗುರಿ ಸೇರುವುದು ಮೊಲ ಹಿಂದೆ ಬೀಳುವುದು, ಆಮೆ ಗುರಿ ಸೇರುವುದು ಮೊಲ ಹಿಂದೆ ಬೀಳುವುದು, ಒಳನೋಟದಿಂದರಿವು ಮುದ್ದುರಾಮ, ಒಳನೋಟದಿಂದರಿವು ಮುದ್ದುರಾಮ. ಹಾಗಾಗಿ ಅವಸರದ ನಡೆಯಿಂದ ನಾವು ದಿಕ್ಕು ದೆಸೆಯಲ್ಲಿ ತಬ್ಬಿಬ್ಬಾಗಿ ನಿಲ್ಬಿಡ್ತೇವೆ. ಆಮೆ ಗುರಿ ಸೇರಬೇಕು ಅಂತಂದ್ರೆ, ಮೊಲ ಹಿಂದೆ ಬೀಳ್ಬೇಕು ಅಂತಂದ್ರೆ ಅದು ಅದರದರ ಅರಿವಿನಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ಹಾಗಾಗಿ ಸದಾಕಾಲ ನಾವು ಮುಂದುವರೆದ ಮಾರ್ಗದಲ್ಲಿಯೇ ಸಾಗಬೇಕು ಅಂತಂದ್ರೆ
ಒಳನೋಟದ ಅರಿವನ್ನು ನಾವು ಪಡ್ಕೊಳ್ಬೇಕು. ಆ ಅರಿವನ್ನು ನೋಡಿದಾಗ ಮಾತ್ರ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.